ಎಸ್, ನೋಡಿ ಫ್ರೆಂಡ್ಸ್, ಇದು V1 ಬ್ರೀಡ್ ನರ್ಸರಿ, ರೇಷ್ಮೆ ನರ್ಸರಿ ಮಲ್ಬರಿ. ಇದು ರೇಷ್ಮೆ ಈ ತಳಿಯಲ್ಲಿ ಅತಿ ಅತ್ಯುತ್ತಮವಾದ ಒಂದು ತಳಿ. ರೇಷ್ಮೆ ಹುಳುಗಳಿಗೆ ಒಂದು ದಿವಸಕ್ಕೆ 2 ಸಲ ಮೇವು ಹಾಕಿದರೆ ಸಾಕು, ಅದು ಊಟ. ಈ ರೀತಿ ಮಾಡ್ಕೊಂಡೋದ್ರೆ ಇವತ್ತಿನ ಇರತಕ್ಕಂಥ ನಮ್ಮ ದೇಶದಲ್ಲಿ ಅತಿ ಉತ್ತಮವಾದಂಥ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಉತ್ತಮವಾದ ಬೆಳೆ ಅಂದರೆ ಈ ಮಲ್ಬರಿ ರೇಷ್ಮೆ. ಈ ರೇಷ್ಮೆ ಹುಳುಗಳ್ನ ಎರಡನೇ ಜ್ವರ ಎದ್ಮೇಲೆ ನೀವು ತೊಗೊಂಬರ್ತೀರಿ. ತೊಗೊಂಬಂದಮೇಲೆ ನಿಮಗೆ ಒಂದು 15 ಡೇಸ್ ಒಳಗಡೆ ನಿಮಗೆ ಮಾರ್ಕೆಟ್ಗೆ ನೀವು ರೇಷ್ಮೆ ಗೂಡನ್ನು ತಗೊಂಡು ಹೋಗ್ಬೋದು. ಅದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ ಈ ನರ್ಸರಿನ ಇದನ್ನು ತೊಗೊಂಡೋಗಿ ನಮ್ಮ ಹತ್ರ ನಾವೆಲ್ಲ ಗೈಡೆನ್ಸ್ ಮಾಡ್ತೀವಿ, ಯಾವ ರೀತಿ ಮಾಡಬೇಕು ಅನ್ನೋದು. ಇದನ್ನು ತೊಗೊಂಡೋಗಿ ನಾಟಿ ಮಾಡಬೇಕು. ನಾಟಿ ಮಾಡಿ 3 ತಿಂಗಳಿಂದ 4 ತಿಂಗಳಲ್ಲಿ ನೀವು ಹುಳುಗಳನ್ನ ತರ್ಬೋದು. ಇದನ್ನು ತೊಗೊಂಡೋಗಿ ಇದು ಹೆಂಗಪ್ಪ ಅಂತಂದರೆ, ಇದು ಒಳ್ಳೆ ಮಲ್ಬರಿ ನರ್ಸರಿಯನ್ನು ತೊಗೊಂಡೋಗ್ಬೇಕಾಗುತ್ತೆ. ಇದನ್ನು ತಗೊಂಡೋದ್ರೆ ನೀವು ಬೇಗ ಹುಳುಗಳನ್ನ ತರ್ಬೋದು. ಬಟ್ ನೀವೇನಾದರೂ ಸಣ್ಣದು ನರ್ಸರಿ ಏನಾನ ತೊಗೊಂಡೋಗಿದ್ದೀರಾ ಅಂತಂದರೆ ನಿಮಗೆ ಇಟ್ಸ್ ಟೇಕ್ 6, 7, 8 ಮಂತ್ಸ್ವರೆಗೂ ನಿಮಗೆ ತೊಗೊಳುತ್ತೆ. ಈ ಥರ ಉದ್ದನೇ ಇರತಕ್ಕಂಥದ್ದು, ದಪ್ಪ ಇರತಕ್ಕಂಥದ್ದು ಮತ್ತು ಬಲ್ತಿರ್ತಕ್ಕಂಥದ್ದು 8-9 ತಿಂಗಳು ಆಲ್ರೆಡಿ ಇಲ್ಲಿ ಆಗಿದೆ. ಇದನ್ನು ತೊಗೊಂಡೋದ್ರೆ ನಿಮಗೆ 3 ಮಂತ್ಸ್ ಒಳಗಡೆ ನೀವು ಹುಳನ ತರ್ಬೋದು. ಸಪೋಸ್ ನೋಡಿರಿ, ನೀವು ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಇದು ಒಂದು ರೂಪಾಯಿ ಒಂದು ನರ್ಸರಿ ಜಾಸ್ತಿ ಆಗ್ಬೋದು, ₹1 ಜಾಸ್ತಿ ಆಗ್ಬೋದು ಅಂತಂದೇಳಿ ಈ ದಪ್ಪ ಬೇಡ, ನನಗೆ ಚಿಕ್ಕದು ಬೇಕು ಅಂತಂದರೆ ನೋಡಿರಿ, ಇಲ್ಲೇ ಪಕ್ಕದಲ್ಲೇ ಇದೆ. ಈ ಥರ ಈ ಚಿಕ್ಕ ನರ್ಸರಿನ ತೊಗೊಂಡೋದ್ರೆ ನಿಮಗೆ ಇದು ಕೂಡ ಅಂಟುತ್ತೆ, ಫಸ್ಟ್ ಕ್ಲಾಸಾಗೆ ಬೇಗನೆ ಚಿಗುರುತ್ತೆ. ಬಟ್ ನಿಮಗೆ ಬರೋದು ಭಾಳ ಲೇಟಾಗಿ ಬರುತ್ತೆ. ನಿಮಗೆ 7 ತಿಂಗಳು 8 ತಿಂಗಳು ಟೈಮ್ ತೊಗೊಳುತ್ತೆ, 1 to ಡಬಲ್ ಟೈಮ್ ತೊಗೊಳುತ್ತೆ. ನೀವು ಆವಾಗ ವೆಯ್ಟ್ ಮಾಡಬೇಕು, ಮತ್ತು ಸುಮ್ಮನೆ ಅದನ್ನು ಬೆಳೆಸ್ಕೊಂಡು ಕೂತ್ಕೋಬೇಕು, ಟೈಮ್ ವೇಸ್ಟ್ ಆಗುತ್ತೆ. ಇದು ನೋಡಿರಿ, ಇದು ಮಿಡಲ್ ಸ್ಟೇಜಲ್ಲಿದೆ. ಇದನ್ನು ಸುಮಾರು ಅಂತಂದರೆ ಇದು ಆಲ್ರೆಡಿ 3 ಮಂತ್ಸ್ ಆಗಿದೆ. ಇನ್ನು ನಿಮಗೆ ಇದು ಒಂದು 4 ಮಂತ್ಸ್ ಬೆಳೆದ ಮೇಲೆ ನಿಮ್ಮನ್ನು ತೊಗೊಂಡೋದ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಒಂದು 7 ಫೀಟ್ವರೆಗೂ ಇದ್ದರೆ ಭಾಳ ಒಳ್ಳೆಯದು. 7 ಅಡಿವರೆಗೂ ನಿಮಗೆ ನರ್ಸರಿ ಬೆಳೆದಿದ್ರೆ 6-7 ಅಡಿ, 5 ಅಡಿ ಮೇಲೆ ಇರಬೇಕು ಮಿನಿಮಮ್ಮು. 7 ಅಡಿವರೆಗೂ ಇದ್ದರೆ ನಿಮಗೆ ಒಳ್ಳೆ ಬೇಗ ನಿಮಗೆ ಚಿಗುರ್ಕೊಂಡು ಬೇಗ ನಿಮಗೆ 3 ಮಂತ್ಸಲ್ಲಿ ನೀವು ಹುಳಗಳು ತಗೊಂಬರ್ಬೋದು. ಈ ರೀತಿ ಅನುಕೂಲ ಇದೆ. ನೀವು ಸೀದಾ ನಮ್ಮ ಹತ್ರ ಬಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಫೋನ್ ನಂಬರು, ಅಡ್ರೆಸ್ಸು ಎಲ್ಲ ಡೀಟೇಲ್ಸು ನಮ್ಮದು ಇರುತ್ತೆ. ನೀವು ಅದಕ್ಕೆ ಕಾಲ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಎಲ್ಲ ಮಾಹಿತಿನೂ ತಿಳಿಸ್ಕೊಡ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಒಂದು ವೀಡಿಯೋ ಆಗ್ರೋ ಬಿಸ್ನೆಸ್ ಇದರಲ್ಲಿ ನಿಮಗೆ ಯಾವುದಾದ್ರೂ ನಾವು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ ಅಂದರೆ ನಿಮಗೆ ಆ ವಿಡಿಯೋ ತಕ್ಷಣಕ್ಕೆ ಬರುತ್ತೆ. ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇರ್ತೀವಿ. ಇದರಿಂದ ನಾವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಬ್ರದರ್ಸ್.